ಬಂಧುಗಳೇ, ಈ ರೈತ ಬಾಂಧವರಿಗೆ ಪ್ರಮುಖವಾಗಿ ಒಂದು ಕಾಡ್ತಕ್ಕಂಥ ಪ್ರಶ್ನೆ ಏನಂದರೆ, ನಾವು ವರ್ಷಕ್ಕೆ ಎಷ್ಟು ಬಾರಿ ಕಲ್ಟಿವೇಟನ್ನು ಮಾಡಬೇಕು, ಅಥವಾ ಯಾವ ಸಮಯದಲ್ಲಿ ಕಲ್ಟಿವೇಟನ್ನು ಮಾಡಿದರೆ ತುಂಬ ಉಪಯುಕ್ತವಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಸೈಂಟಿಫಿಕ್ ಆಗಿ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ಈಗ ಮನುಷ್ಯರು ನಾವು ಬಿದ್ದ ತಕ್ಷಣ ಅದು ಚಳಿಗಾಲದಲ್ಲಿ ಏನಾದರೂ ಬಿದ್ದರೆ ಮನೆ ಹಿರಿಯರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ಚಳಿಗಾಲದಲ್ಲಿ ಆದಂಥ ಗಾಯಗಳು ಬೇಗನೆ ಮಾಯೋದಿಲ್ಲ ಅಂತ ಹೇಳ್ತಾರೆ. ಅದೇ ಬೇಸಿಗೆಗಾಲದಲ್ಲಿ ಆದರೆ ಅದು ಸ್ವಲ್ಪ ಬೇಸಿಗೆಗಾಲ ಆದರೂ ಸಹಿತ ಬೇಗ ಮಾಯ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಹಾಗೆ ಅಡಿಕೆ ಗಿಡಗಳು ಅಷ್ಟೇ, ಅದು ಸೇಮ್ ಮನುಷ್ಯನ ಥರನೇ. ನಾವೇನಾದರೂ ನವೆಂಬರು, ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಕಲ್ಟಿವೇಟ್ ಮಾಡೋದ್ರಿಂದ ಬೇರುಗಳು ತುಂಡಾಗಿ ಹೋಗ್ಬಿಡುತ್ತೆ. ಯಾವುದೇ ಮರ ಗಿಡಗಳ ಸಂತತಿ ಆದರೂ ಸಹಿತ ಚಳಿಗಾಲದಲ್ಲಿ ಒಂದು ಚಿಗುರುವ ಪ್ರಕ್ರಿಯೆ ಇರೋದಿಲ್ಲ. ಅಂದರೆ ಬೇರುಗಳಾಗಿರ್ಬೋದು, ಎಲೆಗೆ ಆಗಿರ್ಬೋದು, ಅದು ಚಿಗುರುವ ಪ್ರಕ್ರಿಯೆ ಇರೋದಿಲ್ಲ. ಹಾಗಾಗಿ ಮರಗಳ ಬೆಳವಣಿಗೆ ಅಂತಕ್ಕಂಥದ್ದು ಕುಂಠಿತ ಆಗುತ್ತೆ. ಅಂದರೆ ಚಳಿಗಾಲದಲ್ಲಿ ಕಲ್ಟಿವೇಟ್ ಮಾಡಿದಾಗ ಬೇರುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಹಾಗಾಗಿ ಮರಗಳ ಬೆಳವಣಿಗೆ ಆಟೋಮೆಟಿಕ್ಕಾಗಿ ಕುಂಠಿತ ಆಗುತ್ತೆ. ಹಾಗಾಗಿ ನಾವು ಶಿವರಾತ್ರಿಯ ನಂತರದಲ್ಲಿ ಕಲ್ಟಿವೇಟನ್ನು ಮಾಡ್ತಕ್ಕಂಥದ್ದು ತುಂಬ ಸೂಕ್ತವಾಗಿರುತ್ತೆ. ಅಂದರೆ ಈಗ ಒಂದು ವಾತಾವರಣದಲ್ಲಿ ಹೀಟ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಗಿಡಗಳು ಚಿಗುರ್ಲಿಕ್ಕೆ ಆರಂಭ ಆಗಿರುತ್ತೆ, ಬೇರುಗಳು ಉದ್ದ ಬೆಳೀಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ನಾವು ಶಿವರಾತ್ರಿಯ ನಂತರದಲ್ಲಿ ಕಲ್ಟಿವೇಟನ್ನು ಮಾಡೋದು ತುಂಬ ಸೂಕ್ತವಾದಂಥ ಸಮಯ. ಚಳಿಗಾಲದಲ್ಲಿ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ. ಆಮೇಲೆ ಎಷ್ಟು ಬಾರಿ ಕಲ್ಟಿವೇಟ್ ಮಾಡಿದರೆ ಸೂಕ್ತ ಅಂದರೆ, ನಾವೀಗ ಮಳೆಗಾಲದಲ್ಲಿ ಏನು ಕಲ್ಟಿವೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮಳೆ ಇರುತ್ತೆ, ತೇವಾಂಶ ಇರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಕಲ್ಟಿವೇಟ್ ಮಾಡ್ಲಿಕ್ಕೆ ಹೋಗಬಾರ್ದು, ನೀರು ಒಳಗೆ ಇಂಕೋಬಾರ್ದು, ಹಾಗಾಗಿ ಕಲ್ಟಿವೇಟ್ ಮಾಡಬಾರ್ದು. ಚಳಿಗಾಲದಲ್ಲೂ ಕಲ್ಟಿವೇಟ್ ಮಾಡಬಾರ್ದು ಅಂತ ಹೇಳಿದ್ದೀನಿ. ಹಾಗಾಗಿ ನಾವು ಶಿವರಾತ್ರಿಯ ನಂತರದಲ್ಲಿ ಒಂದು ದಿವಸ ಮಾಡಿದ್ವಿ ಅಂದರೆ, ಒಂದು 10 ದಿವಸ ನೀರು ಬಿಟ್ಟ ನಂತರ ಹಸಿರು ಹೊದಿಕೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಅದೊಂಥರ ಮಲ್ಚಿಂಗ್ ವ್ಯವಸ್ಥೆ ಇದ್ದಂಗೆ. ಬೇಸಿಗೆಯಲ್ಲಿ ತೇವಾಂಶವನ್ನು ಕಾಪಾಡ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ದ್ವಿದಳ ಧಾನ್ಯಗಳು, ಈಗ ಡಯಾಂಚ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಹೆಸರು, ಉದ್ದು, ಈ ರೀತಿಯ ದ್ವಿದಳ ಧಾನ್ಯಗಳನ್ನು ನಾವು ಹಾಕಿ ಮತ್ತೆ ಕಲ್ಟಿವೇಟ್ ಮಾಡಿಬಿಡೋದ್ರಿಂದ ಬೇಸಿಗೆಯಲ್ಲಿ ತೇವಾಂಶನ ಕಾಪಾಡಿಕೊಳ್ಳುತ್ತೆ. ಹಾಗೆ ಒಂದು ನೆಲದ ಫಲವತ್ತತೆ ಸಹಿತ ಹೆಚ್ಚಾಗುತ್ತೆ. ಈ ರೀತಿ ಶಿವರಾತ್ರಿ ನಂತರ ಒಂದು ಬಾರಿ ಕಲ್ಟಿವೇಟ್ ಮಾಡಿ ಬಿಟ್ಟರೆ, ಒಂದು ಅಲಸಂದೆ ಏನಾದ್ರು ಉಗ್ಗಿದ್ದು ಒಂದು 70ಇಂದ 80 ಡೇಸ್ ಬೇಕು ಬೆಳೀಲಿಕ್ಕೆ. ಆನಂತರ 70ಇಂದ 80 ಡೇಸ್ ಅಂದರೆ ಅಲ್ಲಿಗಲ್ಲೇ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗೋಗ್ಬಿಟ್ಟಿರುತ್ತೆ. ಮೇ ಅಲ್ಲವೇ ಅಂದರೆ ಮುಂಗಾರಿನ ಆರಂಭ ಆಗಿರುತ್ತೆ. ಹಾಗಾಗಿ ಆ ಮುಂಗಾರಿನ ಆರಂಭದಲ್ಲಿ ಒಂದು ರೀತಿ ಒಂದು ಬಾರಿ ಮಲ್ಚಿಂಗ್ ಮಾಡಿಬಿಟ್ರೆ ಸಾಕು. ತೋಟನ ಮಲ್ಚರಲ್ಲರ ಆಯ್ತು ಅಥವಾ ರೋಟಾವೇಟರಲ್ಲರ ಆಯ್ತು, ಆ ಬೆಳೆದಂಥ ಹಸಿರೆಲೆ ಗೊಬ್ಬರವನ್ನು ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡಿದಂಥದ್ದು ಮತ್ತೆ ಏನಾದ್ರು ಸಣ್ಣ ಪುಟ್ಟ ಹುಲ್ಲು ಬೆಳೀತು ಅಂದ ತಕ್ಷಣ ಮತ್ತೆ ಕಲ್ಟಿವೇಟರ್ ಅಂತ ಹೊಡಿತಕ್ಕಂಥ ತಪ್ಪು ಕೆಲಸ ಮಾಡಬಾರ್ದು. ಯಾಕೆಂದರೆ ಮಲ್ಚಿಂಗ್ ಮಾಡಿದಾಗ ಅದು ಮತ್ತೆ ರಿಟರ್ನ್ ತಿರುವಾಕ್ಬಿಟ್ರೆ ನಾವು ಅದು ಒಣಗೋಗ್ಬಿಡುತ್ತೆ ಎಲೆಗಳೆಲ್ಲ. ಹಾಗಾಗಿ ಅದು ನೆಲದೊಳ್ಳೆ ಕಳಿಲಿಕ್ಕೆ ಬಿಟ್ಬಿಡಬೇಕು ಹೊರತು ರಿಟರ್ನ್ ಮತ್ತೆ ಭೂಮಿಯನ್ನು ಹೊಡಿಲಿಕ್ಕೆ ಹೋಗಬಾರ್ದು. ಹಾಗಾಗಿ ವರ್ಷಕ್ಕೆ ಒಂದು 2 ಬಾರಿ ಹೊಡಿತಕ್ಕಂಥದ್ದು ತುಂಬ ಸೂಕ್ತವಾಗಿರುತ್ತೆ. ನಾವು ಪದೇ ಹುಲ್ಲು ಬೆಳೀತು ಅಥವಾ ಏನಾದರೂ ಸಣ್ಣಕ್ಕೆ ಒಂದು ತೋಟ ಕ್ಲೀನಾಗಿರಲಿ ಅಂತೇಳಿ ಪದೇ ಕಲ್ಟಿವೇಟ್ ಮಾಡಿದರೆ ಭೂಮಿಯ ಫಲವತ್ತತೆ ಬೇಗ ಆರಾಗುತ್ತೆ, ಮತ್ತು ಭೂಮಿಯಲ್ಲಿ ತೇವಾಂಶ ಕೂಡ ಇರೋದಿಲ್ಲ ಬೇಸಿಗೆಯಲ್ಲಿ. ಹಾಗಾಗಿ ಹೆಚ್ಚು ಕಲ್ಟಿವೇಟು ಮಾಡಬಾರ್ದು. ಝೀರೋ ಕಲ್ಟಿವೇಷನ್ ಸಹಿತ ಮಾಡ್ತಕ್ಕಂಥದ್ದು ಸೂಕ್ತವಲ್ಲ. ಯಾಕೆಂದರೆ ಒಂದು ಬಾರಿ ಕಲ್ಟಿವೇಟ್ ಮಾಡಿದರೆ ನೀರು ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಉತ್ತಮ ಪದ್ಧತಿ ಅಂದರೆ 2 ಬಾರಿ ಕಲ್ಟಿವೇಟ್ ಮಾಡ್ತಕ್ಕಂಥದ್ದು ಅಗತ್ಯವಾಗಿರುತ್ತೆ. 1 ಬಾರಿ ಆದರೂ ಅನಿವಾರ್ಯತೆ ಮಾಡಲೇಬೇಕಾಗಿರುತ್ತೆ. ಈ ರೀತಿಯಾಗಿ ನಾವು ತೋಟವನ್ನು ಸಮೃದ್ಧವಾಗಿ ಕಾಪಾಡ್ಕೊಳ್ಬೋದು. ಆಮೇಲೆ ತೋಟದಲ್ಲಿ ಬೀಳ್ತಕ್ಕಂಥ ಗರಿಗಳು ತೋಟದಲ್ಲೇ ಇರುವಂತೆ ನಾವು ಕಲ್ಟಿವೇಷನ್ ಮಾಡಬೇಕಾಗುತ್ತೆ. ಅಂದರೆ ಗರಿಗಳನ್ನೆಲ್ಲ ಒಂದು ಕಲ್ಟಿವೇಟ್ರಲ್ಲಿ ಒಂದು ಕಡೆ ಬಾಚ್ಕೊಂಡು ಹೋಗ್ಬಿಟ್ಟು ಯಾವುದೋ ಬದಿಗೋ ಅಥವಾ ಕಲೆಗೋ ತಳ್ತಕ್ಕಂಥದ್ದು ಅದು ಸೂಕ್ತವಾದದ್ದಲ್ಲ. ತೋಟದ ಬುಡಗಳಲ್ಲೇ ಗರಿಗಳಿರಬೇಕು. ಅಂದರೆ ಒಂದು 3 ತುಂಡು ಮಾಡಿಬಿಟ್ಟು ನಾವು ಕಲ್ಟಿವೇಟ್ರನ್ನ ಹೊಡೆದುಬಿಟ್ರೆ ಆ ಗರಿಗಳು ತೋಟದಲ್ಲೇ ಉಳ್ಕೊತವೆ. ಹಾಗಾಗಿ ನಾವು ನಮ್ಮ ತೋಟದಲ್ಲಿ ಬೀಳ್ತಕ್ಕಂಥ ನ್ಯಾಚುರಲ್ ಗೊಬ್ಬರ ಆದಂಥ ಈ ಅಡಿಕೆ ಗರಿ ಮತ್ತು ಹಾಳಿಗಳನ್ನು ಬೇರೆ ಎಲ್ಲೋಗೂ ಸ್ಥಳಾಂತರಿಸಬಾರ್ದು. ತೋಟದಲ್ಲೇ ಇರುವಂತೆ ನಾವು ಕಲ್ಟಿವೇಟ್ ಮಾಡ್ತಕ್ಕಂಥದ್ದು ಇನ್ನೊಂದು ಉಪಯುಕ್ತವಾದಂಥ ಪದ್ಧತಿ. ಆಮೇಲೆ ನಮ್ಮ ತೋಟ ಯಾವ ಬದಿಗೆ ಇಳಿಜಾರಾಗಿರುತ್ತೋ ಅದರ ವಿರುದ್ಧ ಬದಿಗೆ ನಾವು ಕಲ್ಟಿವೇಟ್ ಮಾಡಬೇಕಾಗುತ್ತೆ. ಒಂದು ಮಕ್ಕನ ಇಳಿಜಾರು ಇರೋ ಕಡೆಗೆ ಹೊಡ್ಕೊಂಡು ನಂತರ 2ನೇ ಮಕ್ಕನ ಅಡ್ಡಲಾಗಿ ಹೊಡಿಬೇಕಾಗುತ್ತೆ. ನೀರು ಸರಾಗವಾಗಿ ಕೆಳಗೆ ಹರಿದು ಹೋಗಬಾರ್ದು. ನಿತ್ತು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋ ರೀತಿ ನಾವು ತೋಟವನ್ನು ಕಲ್ಟಿವೇಟ್ ಮಾಡಿದಾಗ ನಮ್ಮ ಫಲವತ್ತತೆ ಎಲ್ಲ ಕಡೆ ಅದೇ ರೀತಿಯಾಗಿ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ಒಂದೇ ತಗ್ಗಿರ್ತಕ್ಕಂಥ ಮೂಲೆಗೆ ನಮ್ಮ ಫಲವತ್ತತೆ ಅನ್ನೋದು ಹೋಗ್ಬಿಡುತ್ತೆ. ಹಾಗಾಗಿ ಕಲ್ಟಿವೇಟನ್ನು ಇಳಿಜಾರಿನ ವಿರುದ್ಧವಾಗಿ ಕಲ್ಟಿವೇಟನ್ನು ಮಾಡಬೇಕಾಗುತ್ತೆ. ಆಮೇಲೆ ತೋಟಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥವ್ರು ಬೇಸಿಗೆಗಾಲದಲ್ಲಿ ಕಲ್ಟಿವೇಟನ್ನು ಮಾಡದೇ ಇರತಕ್ಕಂಥದ್ದೇ ಸೂಕ್ತ. ಏಕೆಂದರೆ ನಾವು ಕಲ್ಟಿವೇಟ್ ಮಾಡದೇ ಇರೋ ತೋಟದಲ್ಲಿ ಒಂದು ಗಿಡಕ್ಕೆ 1 ಲೀಟರ್ ನೀರನ್ನು ಕೊಟ್ಟರೆ ಸಾಕಾಗ್ತಿರುತ್ತೆ ಒಂದು ದಿವಸಕ್ಕೆ. ಆದರೆ ನೀವು ಕಲ್ಟಿವೇಟ್ ಮಾಡಿದಂಥ ಹೊಲದಲ್ಲಿ ಒಂದು ಗಿಡಕ್ಕೆ 5ರಿಂದ 6 ಲೀಟರ್ ಕೊಟ್ಟರು ಅದು ನೆನೆಯೋದಿಲ್ಲ. ಹಾಗಾಗಿಬಿಟ್ಟು ಯಾರ ತೋಟದಲ್ಲಿ ನೀರಿನ ಸಮಸ್ಯೆ ಇದೆ ಅವರು ದಯವಿಟ್ಟು ಬೇಸಿಗೆಗಾಲಗಳಲ್ಲಿ ಕಲ್ಟಿವೇಟನ್ನು ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಮೇ ತಿಂಗಳ ನಂತರ ಕಲ್ಟಿವೇಟ್ ಮಾಡ್ತಕ್ಕಂಥದ್ದು ಇನ್ನೂ ಸೂಕ್ತವಾಗಿರುತ್ತೆ. ಅಥವಾ
ನೀವು ಗುಣೆ ಸುತ್ತನ್ನು ಮಾಡಿಬಿಟ್ಟು ನೀರನ್ನು ಕೊಡ್ತಕ್ಕಂಥದ್ದು ಬೇಸಿಗೆಗಾಲಗಳಲ್ಲಿ ತುಂಬ ಸೂಕ್ತವಾದಂಥ ಒಂದು ಪದ್ಧತಿ. ಆದಷ್ಟು ಅಡಿಕೆ ತೋಟಗಳನ್ನು ಕಡಿಮೆ ಉಳುಮೆ ಮಾಡಿ, ವರ್ಷಕ್ಕೆ 1 ಬಾರಿ ಅಥವಾ 2 ಬಾರಿ ಉಳುಮೆ ಮಾಡಿ, ಮತ್ತು ಆಳವಾದ ಕಲ್ಟಿವೇಟ್ ಮಾಡ್ತಕ್ಕಂಥದ್ದು ಸೂಕ್ತವಲ್ಲ. ಕೇವಲ ಒಂದು ಅರ್ಧ ಅಡಿಯಷ್ಟು ಮಾತ್ರ ನೆಲವನ್ನು ಕೀಳಾಗಿ ಕಲ್ಟಿವೇಟ್ ಮಾಡಬೇಕು. ಆಮೇಲೆ ಅಡಿಕೆ ಮರದ ಹತ್ತನ್ನು ಕೂಡ ಕಲ್ಟಿವೇಟನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಾಲಿನ ನಡುಭಾಗದಲ್ಲಿ ಹಿಂಗೊಂದು ಬಾರಿ ಕಲ್ಟಿವೇಟ್ ಮಾಡಿದರೆ ಸಾಕಾಗುತ್ತೆ. ಕಲ್ಟಿವೇಟ್ ಮಾಡ್ತಕ್ಕಂಥದ್ದು ಸೂಕ್ತವಲ್ಲ. ಧನ್ಯವಾದ.